ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಮ್ಮಲ್ಲಿ ಉನ್ನತ ಶಿಕ್ಷಣ, ಅದರಲ್ಲೂ ಬಡ ಮಕ್ಕಳು, ಹಿಂದುಳಿದವರ ಮಕ್ಕಳು, ದಲಿತರ ಮಕ್ಕಳು, ಪರಿಶಿಷ್ಟ ಪಂಗಡದ ಮಕ್ಕಳು ಅಥವಾ ಆದಿವಾಸಿಗಳ ಮಕ್ಕಳು, ಹೈಯರ್ ಎಜುಕೇಷನ್, ಅದರಲ್ಲೂ ವೃತ್ತಿಪರ ಶಿಕ್ಷಣ, ಇಂಜಿನಿಯರಿಂಗ್ ಮತ್ತು ಈ ಒಂದು ವೈದ್ಯಕೀಯ ಶಿಕ್ಷಣಗಳ ಕ್ಷೇತ್ರದಲ್ಲೇ ವಿದ್ಯಾರ್ಥಿ ವೇತನ ಪಡೆದ ಕಲಿಯುವಂಥವರು ಸಾಕಷ್ಟು ಜನ ಇದ್ದಾರೆ, ನಿಮಗೆ ಗೊತ್ತದೆ. ಅದರಲ್ಲೂ ವಿದ್ಯಾರ್ಥಿ ವೇತನ ಪಡ್ಕೊಂಡು ಈ ಕಲಿತಿರುವಂಥ ವಿದ್ಯಾರ್ಥಿಗಳು 87,000 ಜನ ಇದ್ದಾರೆ, ಹುಡುಗರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ ಅಂತೇಳಿ ಒಂದು ವರದಿ. ಆ ವರದಿಯಲ್ಲಿ ಈ 87,000 ಇದರಲ್ಲಿ MBBS ಬಂತು, ಅಂದರೆ ವೈದ್ಯಕೀಯ ಬಂತು, BE ಬಂತು, ಮುಂದೆ ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಅದರ ಜೊತೆಗೆ MCA, MBA ಇಂಥ ಎಲ್ಲ ಕೋರ್ಸ್ಗಳಿಗೆ ವಿದ್ಯಾರ್ಥಿ ವೇತನ, ಅಂದರೆ ಬಡತನದ ಒಂದು ಕುಟುಂಬದಿಂದ ಬಂದಂಥ ಮಕ್ಕಳು ತಮ್ಮ ಪ್ರತಿಭೆಯಿಂದ, ತಮ್ಮ ಹಾರ್ಡ್ ವರ್ಕ್ದಿಂದ ವಿದ್ಯಾರ್ಥಿ ವೇತನ ಪಡ್ಕೊಂಡು ಕಲಿಯುವಂಥ ಮಕ್ಕಳು, ಅಂಥ ಮಕ್ಕಳು 87,000 ಮಕ್ಕಳಾಗ್ತಾರೆ. ಆದರೆ ಅವ್ರಿಗೆ ವಿದ್ಯಾರ್ಥಿ ವೇತನ ಬರ್ತಾ ಇಲ್ಲ ಅನ್ನುವಂಥ ಮಾತು. ಅವ್ರಿಗೆ ಸಹಾಯ ಸರ್ಕಾರದಿಂದ ಬರ್ತಾ ಇಲ್ಲ. ಹೀಗಾಗಿ ಅವ್ರ ಬದುಕು ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ ಅಡ್ಡ ಕತ್ತರಿಯಲ್ಲಿ ಸಿಕ್ಕೊಂಡಾಗ ಆಗಿಬಿಟ್ಟದಂತ. ಹೀಗಾಗಿ ಅವು ಒದ್ದಾಡ ಶುರು ಆಗಿಬಿಟ್ಟಪ್ಪ. ಬಡತನ ಪರಿಸ್ಥಿತಿ, ಮನೆ ನಡೆಯೋದು ಕಷ್ಟ ಇರ್ತದೆ. ಅಂಥ ಪ್ರಸಂಗದಲ್ಲಿ ಲೋವರ್ ಮಿಡಲ್ ಕ್ಲಾಸ ಕೂಲಿ ನಾಲಿ ಮಾಡೋ ಮಕ್ಕಳಂತೆ ಭಾಳಷ್ಟು ಬರೋದೇ ಕಡಿಮೆ. ಬಂದರೂ ಅಪರೂಪ ಭಾಳ ಪ್ರತಿಭಾವಂತರು ಬಂದಿರ್ತಾರೆ, ಹಾರ್ಡ್ ವರ್ಕ್ ಮಾಡಿ ಬಂದಿರ್ತಾರೆ ಮಕ್ಕಳಿಗೆ. ಅಂಥವ್ರಿಗೆಲ್ಲ ಇವತ್ತು ವಿದ್ಯಾರ್ಥಿ ವೇತನ ಇಲ್ಲ ಅಂದರೆ ಕಲಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವತ್ತು ಶಿಕ್ಷಣ ಭಾಳ ದುಬಾರಿ ಆಗಿಬಿಟ್ಟದ್ರಿ. ಎಲ್ಲ ಲಕ್ಷ ಕೋಟಿಗಳಲ್ಲಿ ಮಾತಾಡೋವಂಥದ್ದು. ಅದರಲ್ಲೂ ಹೈಯರ್ ಎಜುಕೇಷನ್, ಪ್ರೊಫೆಷನಲ್ ಕೋರ್ಸ್ ಅಂತ ಮುಗಿದು ಹೋಯಿತು. ಶೀಟ್ ಸಿಗೋದು ಕಷ್ಟ, ಪಾಸ್ ಆಗೋದು ಕಷ್ಟ, ಪಾಸ್ ಮತ್ತು ಅಡ್ಮಿಷನ್ ಮಾಡಿಸ್ಕೊಳ್ಳೋದು ಕಷ್ಟ, ಅಡ್ಮಿಷನ್ ಆದ್ಮೇಲೆ ಕ್ಲಾಸಿಗೆ ಹೋಗೋದಕ್ಕೆ ಅಲ್ಲಿ ಕಂಟೆಂಜೆನ್ಸಿ ಇತರೆ ಖರ್ಚು ಮಾಡೋದಕ್ಕೆ ತ್ರಾಸ. ಯಾಕಂದರೆ ಇಡೀ ತಿಂಗಳು ದುಡಿದ್ರು ಅವ್ರ ತಂದೆ ತಾಯಿಗಳು 50,000 ಗಳಿಸೋದು ಕಷ್ಟ ಅದ. ಅದರಲ್ಲೂ ರೈತನ ಮಕ್ಕಳಿಗೆ ಅಂತ ಭಾಳ ಕಷ್ಟ ಅದ. ಅವ್ರ ಜೊತೆಗೆ ಇನ್ನುಳಿದ ಬಿದ್ದಂಥ ಸಮುದಾಯಗಳ ಮಕ್ಕಳದು ಅದೇ ಪರಿಸ್ಥಿತಿ. ಇನ್ನು ಮತ್ತು ಕೂಲಿ ನಾಲಿ ಮಾಡೋರಂತೆ ಭಾಳ ದೂರದ ಮಾತು. ಅಂಥವ್ರು ಸೆಲೆಕ್ಷನ್ ಆಗೋದಕ್ಕೆ ಅಷ್ಟೇ. MBBS ಸೀಟ್ ಅಂಥವ್ರಿಗೆ ಪಡೆಯೋಕ್ಕೆ ಸಾಧ್ಯ ಇದಲ್ಲ ಅಂತ ಪ್ರಶ್ನೆ ಮಾಡ್ಕೊಳ್ಳೋಂಥ ಪ್ರಸಂಗದ ಇವತ್ತು. ಎಲ್ಲೋ ಒಂದು ಅಪರೂಪದ ಪ್ರತಿಭೆ, ಅಪರೂಪದ ಹಾರ್ಡ್ ವರ್ಕ್ ಮಾಡೋಂಥ ವ್ಯಕ್ತಿ ಸೆಲೆಕ್ಷನ್ ಆಗ್ಬೋದು. ಆದರೆ ಈ ಖರ್ಚಿಗೆ ಏನು ಎಷ್ಟೋ ಜನ ಬಿಟ್ಟು ಹೋಗೋದು ನಾವು ನೋಡ್ತಾ ಇದ್ದೀವಿ. ಅಂಥ ಪ್ರಸಂಗದಲ್ಲಿ ಇವತ್ತು ವಿದ್ಯಾರ್ಥಿ ವೇತನ ಕೊಡೋ ಸಹಿತ ಇವತ್ತು ಇವು ಕಡಿಮೆ ಆಗಿದೆ, ಬಂದಾಗಿದೆ ಅಂತಂದ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೋದು? ಸರ್ಕಾರ ಹೇಗೆ ಇದು ಚಿಂತನೆ ಮಾಡಬಾರ್ದು ಅಂತ. ಯಾಕಂದ್ರೆ ನಮ್ಮ ನಾಡಿನ ಸಂಪತ್ತು ರೀ. ಹೈಯರ್ ಎಜುಕೇಷನ್ ಪಡ್ಕೊಂಡಂಥ ಮಕ್ಕಳು ಇಲ್ಲೇ ಉಳ್ಕೊಂಡು ಇಲ್ಲೇ ಸೇವೆ ಮಾಡುವಂಥ ಜನ, ಅದರಲ್ಲೂ ವೈದ್ಯಕೀಯ ಕ್ಷೇತ್ರ ಅಂತ ಇವತ್ತು ಭಾಳ ತುಟ್ಟಾಗಿ ಹೋಗಿಬಿಟ್ಟದ. ಆದಷ್ಟು ವೈದ್ಯರು ಹೆಚ್ಚಾದಷ್ಟು, ವೈದ್ಯ ಕಲಿತಷ್ಟ ಜನಕ್ಕೆ ಒಂದು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥದ್ದು ಅಥವಾ ಅವ್ರಿಗೆ ಬದುಕಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಆದರೆ ಅದು ಸಹಿತ ಇವತ್ತು ಏನು ಮಾಡ್ತಾಯಿದ್ದಾರೆ ನಮ್ಮ ಸರ್ಕಾರಪ್ಪ ಅಂದ್ರೆ ಅವ್ರು ಕಲಿದಕ್ಕೂ ಆ ಮಕ್ಕಳಿಗೆ ಸಹಾಯ ಮಾಡ್ತಾಯಿಲ್ಲ. ಮಿನಿಮಮ್ ಅದು ಪ್ರತಿಭಾವಂತ ಮಕ್ಕಳಿಗೆ ಮಾತ್ರ. ಇನ್ನುಳಿದ ಎಲ್ಲ ಮಕ್ಕಳಿಗೆ ಅಂತಲ್ಲ, ಇನ್ನುಳಿದ ಮಕ್ಕಳಿಗೆ ನಾವು ಫ್ರೀ ಎಜುಕೇಷನ್ ಕೊಡ್ರಿ ಮಾಡಿರಿ, ಇನ್ನೂ ದೂರ ಅದ ರೀ ಇದು. ಇಂಥ ಪ್ರಸಂಗದಲ್ಲೇ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಶುಲ್ಕವಿದ್ದಷ್ಟೇ ಶಿಷ್ಯ ವೇತನ ಬರುತ್ತಿತ್ತು. ಇಲ್ಲಿವರೆಗೆ ಏನಾಗಿತ್ತು, ಶುಲ್ಕ ಎಷ್ಟದಪ್ಪ ಅದು ಶಿಷ್ಯ ವೇತನ. ಇವತ್ತೊಂದು 1 ಲಕ್ಷ ಇತ್ತಂದ್ರೆ 1 ಲಕ್ಷ ವಿದ್ಯಾರ್ಥಿ ವೇತನ ಬರುವಂಥದ್ದು. ಅಟ್ಲೀಸ್ಟ್ ಆ ಶುಲ್ಕ ತುಂಬಿದ್ರೆ ಉಳಿತದೆ ಅಂತೇಳಿ ಬರ್ತಿತ್ತು. ಈಗ ಕಡಿತ ಮಾಡಲಾಗಿದೆ, ಮತ್ತು ಅದರ ಕಟ್ ಮಾಡಿಬಿಟ್ಟದೆ. ಇವತ್ತು ಆ ಶುಲ್ಕದೊಳಗೆ ಏನು ತುಂಬ್ತಿದ್ರಿ ಅದರಷ್ಟು ದುಡ್ಡು ಬರುತ್ತೋ ಅದನ್ನು ಕಟ್ ಮಾಡಿದಿರಿ. ಕಟ್ ಮಾಡಿ ಅದನ್ನು ನೀಡಲು ವಿಳಂಬ ಮಾಡಲಾಗುತ್ತದೆ ಅಂತ. ಅದು ಕೊಡೋದು ಸಹಿತ ಮತ್ತೆ ಲೇಟ್ ಅಂದಾಗ ಕಲಿದಕ್ಕೆ ಹೆಂಗೆ ಸಾಧ್ಯ ಇದೆ? ಪಾಪ ಮಕ್ಕಳು ಎಲ್ಲ ಒಂದೆಡೆ ಶಿಕ್ಷಣ ವೇತನ ಕೊಡ್ತಾಯಿಲ್ಲ, ಇನ್ನೊಂದೆಡೆ ಕಾಲೇಜ್ ಶುಲ್ಕ ಕಟ್ಟಲೇಬೇಕು. ಶುಲ್ಕ ಕಟ್ಟಿದ ಮೇಲೆ ಆ ದುಡ್ಡು ಬರ್ತಿತ್ತೋ ಅಥವಾ ದುಡ್ಡು ಕಟ್ಟೋದಕ್ಕೆ ದುಡ್ಡು ಬರ್ತಿತ್ತೋ ಅನ್ನೋದಿಲ್ಲ ವಿಚಾರ ಮಾಡಿದಾಗ ದುಡ್ಡು ಕಟ್ಟಿದ ಶುಲ್ಕ ಬರ್ತಿದ್ದೆ ಅಂದ್ರೆ ಭಾಳಷ್ಟು ಕಡೆ ರಿಪೋರ್ಟ್ ಬರ್ತಾ ಇದ್ದಾವೆ. ಹೀಗಾಗಿ ಏನಪ್ಪ ಅಂತಂದ್ರೆ ಆ ಮಕ್ಕಳು ದುಡ್ಡು ಬರಲಾರ್ದಕ್ಕಾಗಿ ಈ ಒಂದು ದುಡ್ಡು ಕಟ್ಟೋ ಸಲುವಾಗಿ ಆಗಲಿ ಮತ್ತೊಂದು ಕಾರಣಕ್ಕಾಗಲಿ ಪಾರ್ಟ್ ಟೈಮ್ ಜಾಬ್ ಮಾಡುವಂಥ ಅನೇಕ ಮಕ್ಕಳು ಮುಂಜಾನೆ ಸಾಯಂಕಾಲ ತನಕ ಶಾಲೆಗೆ ಹೋಗುವಂಥದ್ದು ಅಥವಾ ಕಲಿಯುವಂಥದ್ದು ಕೋರ್ಸನ್ನು ನಂತರದಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುವಂಥದ್ದು ಅಂಥದ್ದು ಮಾಡಿಸೋದು ಎಷ್ಟೋ ಜನ ಮಕ್ಕಳು ಕಲಿತಾ ಇದ್ದಾರೆ ಅನ್ನೋದು ಇಲ್ಲಿ ಭಾಳ ಗಮನಿಸಬೇಕಂತ ವಿಷಯ. ಯಾಕಂದರೆ ಇಲ್ಲಿ ಮತ್ತು ಭಾಳ ಸಲ ನಾವು ಚರ್ಚೆ ಮಾಡಿದ್ದೀವಿ. ಈ ದೇಶ ಸಂಪತ್ತು ಈ ಮಕ್ಕಳು ವಿದ್ಯಾರ್ಥಿಗಳು. ಇವ್ರಿಗೆ ಕಲಿಯುವಂಥ ಅವಕಾಶ ನಾವು ಮಾಡಲಿಲ್ಲ ಅಂದ್ರೆ ನಾವು ಟ್ಯಾಕ್ಸ್ ಎದಕ್ಕೆ ಕಟ್ತಾ ಇದ್ದೀವಿ, ಯಾರು ಸಲ ಕಟ್ತಾ ಇದ್ದೀವಿ ಅನ್ನೋದು ಮತ್ತೊಂದು ಪ್ರಶ್ನೆ ಇವತ್ತು ಹೇಳಲಿಕ್ಕೆ ಇರ್ತದೆ. ಯಾಕಂದ್ರೆ ಅವ್ರು ಪಾಪ ನೋಡ್ರಿ ಅದು ದುಡ್ಡು ಕೊಡಾಗಿಸಿಲ್ಲ. ಪೇಮೆಂಟ್ ಯಾವುದು ನೀವೇನು ಕಟ್ಟಿರ್ತೀರಿ ಶುಲ್ಕ ಅದು ಕಟ್ ಮಾಡ್ತಾಯಿದ್ದೀರಿ. ಅದ್ರಾಗನ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಬೇರೆ ಯೋಜನೆಗಳಿಗೆ ಸಾವಿರಾರು ಕೋಟಿ ಸುರಿಯುತ್ತೆ. ನಮ್ಮ ಒಬ್ಬರು ಮಹಾಂತೇಶ್ ಬೀಳೂರವರು ಜಿಲ್ಲಾ ಸಂಚಾಲಕರು ಹೇಳ್ತಾ ಇದ್ದಾರೆ ಏನಪ್ಪ ಅಂದ್ರೆ
AIDASO ಸಂಘಟನೆಯ ಲೀಡರ್ ಮಾತಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಬೇರೆ ಯೋಜನೆಗಳಿಗೆ ಸಾವಿರಾರು ಕೋಟಿ ಸುರಿಯುತ್ತಿದೆ, ಶಿಕ್ಷಣಕ್ಕೆ ಆದ್ಯತೆ ನೀಡದೆ ವಿದ್ಯಾರ್ಥಿ ವೇತನ ನಿಲ್ಲಿಸಿದೆ. ಇದು ಸಹಿತ ಇಲ್ಲಿ ಇವೆಲ್ಲ ಗಮನಿಸಬೇಕಂತ ಮಾತು. ಒಂದು ಕಡೆ HM ಅಂಜಲಿ ಅನ್ನುವಂಥವ್ರು ಪದವಿ ವಿದ್ಯಾರ್ಥಿ ಮೈಸೂರು ಅವ್ರು ಹೇಳ್ತಾರೆ, ಇನ್ನೊಂದು ಕಡೆ ಸಮುಖ ಚೇತನ್ ಅನ್ನುವಂಥವ್ರು ಹೇಳ್ತಾ ಇದ್ದಾರೆ. ಏನು ತೊಂದರೆಗಳಿದ್ದಾವಪ್ಪ ಇಲ್ಲಿ ಅಂತ. ಬೇರೆ ಬೇರೆ ಈಗ ನೋಡಿರಿ, ಮೊನ್ನೆ ನೀವು ಅನೇಕ ಇಲ್ಲಿ ಡೆವಲಪ್ಮೆಂಟ್ ಸಲುವಾಗಿ ದುಡ್ಡು ಬಿಡುಗಡೆ ಮಾಡೋದು, ಸಾವಿರಾರು ಕೋಟಿ ರೂಪಾಯಿ, ಲಕ್ಷಾವಧಿ ಕೋಟಿ ರೂಪಾಯಿ ಬಿಡುಗಡೆ ಮಾಡೋದು ನೋಡಿದ್ದೀವಿ. ಅನುದಾನಗಳನ್ನ MLAಗಳಿಗೆ ಬಿಡುಗಡೆ ಮಾಡೋದು ನೋಡಿದ್ದೀವಿ. ಬಿಡುಗಡೆ ಆಗೇ ಆಗ್ತದೆ. ಬಿಡಲಿಲ್ಲ ಅಂದ್ರೆ ಅವರು ಸ್ಟ್ರೈಕ್ ಮಾಡ್ತಾರೆ, ಪಾರ್ಲಿಮೆಂಟ್ ಹೋಗ್ತಾರೆ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿ ಕೊಡ್ತಾರೆ. ಈ ವಿದ್ಯಾರ್ಥಿಗಳಿಗೆ ಏನು ರೀ ಪಾಪ ಮಿನಿಮಮ್ ಫೀಸ್ ಕಟ್ಟಕ್ಕೆ ಸಹಿತ ಆಗೋದಿಲ್ಲಪ್ಪ, ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಆ ಮಕ್ಕಳು ಹೆಂಗೆ ಬದುಕಬೇಕು ಅಂತ. ಯಾಕಂದ್ರೆ ಇವತ್ತು ಫೀಸ್ ಸಹಿತ ಭಾಳ ಸುಟ್ಟದ. ಇಂಜಿನಿಯರಿಂಗ್ ಆಯಿತು, ಮೆಡಿಕಲ್ದಾಯಿತು, ಇಲ್ಲೂ ಸಹಿತ ಲಕ್ಷಣದಲ್ಲಿ ಖರ್ಚುಗಳು ಆಗ್ತಾ ಇರ್ತಾವೆ. ಅದು ಮಿನಿಮಮ್ ಅದನ್ನು ಸಹಿತ ಕೊಡೋಕೆ ಆಗೋದಿಲ್ಲ ಅಂದರೆ ಹೇಗೆ? ಮತ್ತು ಬ್ಯಾಂಕರ್ಸ್ ಅಂತ ನಿಮಗೆ ಗೊತ್ತದ ಎಷ್ಟು ಲೇಟ್ ಮಾಡಿ ಕೊಡ್ತಿರ್ತಾರೆ ಆ ಹಣವನ್ನು. ಎಲ್ಲ ಶಾಂಕ್ಷನ್ ಆಗಿ ಬರ್ಬೇಕು ರೀ, ಮತ್ತೆ ಆಗಬೇಕು ಅಂತ ಅಡ್ಡಾಡಿಸ್ತಾ ಇರ್ತಾರೆ. ಹೀಗಾಗಿ ಬಡ ಮಕ್ಕಳು ಇವತ್ತು ಈ ಹೈಯರ್ ಎಜುಕೇಷನ್ ಪಡೆಯುವಂಥದ್ದು ದುಸ್ತರಾಗಿ ಹೋಗ್ಬಿಟ್ಟದು. ಆ ದಿಶೆಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ವೈದ್ಯಕೀಯ ಕಾಲೇಜ್ಗಳು 73 ಕಾಲೇಜ್ಗಳಿದ್ದಾವೆ. ಅದರಲ್ಲಿ 12,345 ಜನ ಅಡ್ಮಿಷನ್ ಪಡ್ಕೊಂಡಿದ್ದಾರೆ. ಪಡ್ಕೊಂಡು ಅವರು ಪಾಪ ಈ ಒಂದು ದುಡ್ಡು ಬರ್ತದಪ್ಪ, ಶಿಷ್ಯ ವೇತನ ಬರ್ತದೆ ಅಂತೇಳಿ ಪ್ರಯತ್ನ ನಡೆಸಿದ್ದಾರೆ. ಆದರೆ ಸರಿಯಾದ ಸಮಯಕ್ಕೆ ಅವ್ರ ಸಮಯಕ್ಕೆ ಅನುಕೂಲ ಆಗೋಂಗೆ ಬರ್ತಾ ಇಲ್ಲ. ಈ ಎಲ್ಲನೂ ನೋಡಿದಾಗ ನಾವು ಎಷ್ಟು ಅವಗಣನೆಗೆ ಈಡು ಮಾಡಿದ್ದೀವಿ ಉನ್ನತ ಶಿಕ್ಷಣವನ್ನು ಅಂತ, ಅದರಲ್ಲೂ ಪ್ರೊಫೆಷ್ನಲ್ ಶಿಕ್ಷಣವನ್ನು ಅಂತೇಳಿ. ಯಾಕಂತಂದ್ರೆ ಈ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಇವು ಭಾಳ ಮುಖ್ಯವಾದಂಥವು ಮತ್ತು ಈ ರಾಜ್ಯ ಮತ್ತು ದೇಶ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುವಂಥವು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕೇ ಬೇಕು. ಆದರೆ ಇವತ್ತು ಆರೋಗ್ಯದ ಬಗ್ಗೆ ನಾವು ವಿಚಾರ ಮಾಡಿದಾಗ ಭಾಳ ಕಾಸ್ಟ್ಲಿ ಆಗಿ ಹೋಗಿಬಿಟ್ಟದ. ಬಡವರಂತೂ ಏನು ಇವತ್ತು ಟ್ರೀಟ್ಮೆಂಟ್ ತೊಗೊಳ್ಳಾರ ಸ್ಥಿತಿಗಳು ಬಂದಿಲ್ಲ ಅಂತ ಪ್ರಸಂಗ ಬಂದುಬಿಟ್ಟವ್ರೆ. ಯಾಕಂದ್ರೆ ಒಂದು ದವಾಖಾನೆಗೆ ಈಗಾಗಲೇ ಒಂದು ಆಸ್ಪತ್ರೆಗೆ ಹೋಗಿ ನೀವು ಬರ್ತೀನಿ ಅಂತಂದ್ರೆ ಕಿಸೆಯಲ್ಲಿ ಒಂದು 5,000 ಸಾವಿರ ರೂಪಾಯಿ, ಒಂದು 2-3 ಸಾವಿರ ನಕ್ಕಿ ಇರಬೇಕು. ಇಲ್ಲಾಂದ್ರೆ ಔಷಧಿ ಸಿಗೋದು ಕಷ್ಟ, ಅದೇ ರೀತಿ ಡಾಕ್ಟರ್ ಸಿಗೋದು ಕಷ್ಟ, ಡಾಕ್ಟರ್ ಶುಲ್ಕ ಕೊಡೋದು ಕಷ್ಟ. ಹೀಗಾಗಿ ಕಷ್ಟ ಆಗುವಂಥ ಪ್ರಸಂಗದಲ್ಲ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಫ್ರೀಯಾಗಿ ಎಜುಕೇಷನ್ ಕೊಡಿಸಿ ಅವ್ರನ್ನ ತಯಾರು ಮಾಡಿ ನಮ್ಮ ಜನರ ಸೇವೆಗಾಗಿ ಅವ್ರನ್ನ ಬಳಸಬೇಕಾಗಿತ್ತು. ನಾವು ಇಲ್ಲಿವರೆಗೆ ನಾವು ಅದು ಮಾಡ್ತಾಯಿಲ್ಲ. ದುಡ್ಡು ಕೊಟ್ಟು ಕಲೀಲಿಯಪ್ಪ ಅಂತೇಳಿ ಬಿಟ್ಟಿದ್ದೀವಿ. ಹೀಗಾಗಿ ಇವತ್ತು ನಮ್ಮ ಡಾಕ್ಟರ್ಸ್ ಆಯ್ತು, ಇಂಜಿನಿಯರ್ಸ್ ಆಯ್ತು, ಅವ್ರು ಏನು ಹೇಳ್ತಾರೆ ಅದೇ ರೇಟ್ ಆದಂಗೆ ಹೋಗಿಬಿಟ್ಟದು. ಒಬ್ಬ ರೋಗಿ ಬಂದಪ್ಪ ಅಂದ್ರೆ ಅವ್ರ ಕಡೆಯಿಂದ ಎಷ್ಟು ಸಾಧ್ಯ ಅದನ್ನು ಅಷ್ಟು ಕಿತ್ಕೊಳ್ಳೋಂಥ ಒಂದು ವ್ಯವಸ್ಥೆ ಬೆಳೆದ್ಬಿಟ್ಟದೆ ಇವತ್ತು ಡಾಕ್ಟರ್ಗಳಿಂದ. ಮೊನ್ನೆ ಕೋವಿಡ್ದಾಗ ನೋಡಿದ್ದೀವಿ ನಾವು ಇದನ್ನು ಯಾವ ಪ್ರಮಾಣದಲ್ಲಿ ನಮ್ಮ ಡಾಕ್ಟರ್ಸ್ಗಳು ಯಾವ ರೀತಿಯಾಗಿ ಪಾಪ ಆ ಕೋವಿಡ್ಗೆ ಬಲಿಯಾದ ಜನರದ್ದು ಹರ್ಕೊಂಡ್ರು, ಕಿತ್ಕೊಂಡ್ರು ಅನ್ನೋಂಥ ದುಡ್ಡು ಹರ್ಕೊಂಡ್ರು. ಪಾಪ ಕೆಲವೊಂದು ಜನ ಉಳಿಲೂ ಇಲ್ಲ, ಸತ್ತೋದನ್ನು ನಾವು ಗಮನಿಸಿದ್ದೀವಿ. ಹೀಗಾಗಿ ಇವತ್ತು ಅನೇಕ ಕಡೆ ಇದು ಮುಂದುವರಂಥ ಸ್ಥಿತಿನ ಅದ. ಅದಕ್ಕಾಗಿ ಇವತ್ತು ಏನಪ್ಪ ಅಂತಂದ್ರೆ ಸರ್ಕಾರ ಅಟ್ಲೀಸ್ಟ್ ವಿದ್ಯಾರ್ಥಿ ವೇತನರ ಅವ್ರು ಏನು ಪೇ ಮಾಡಿರ್ತಾರೆ ಈ ಒಂದು ಅಡ್ಮಿಷನ್ ಸಂದರ್ಭದಲ್ಲ, ಅಥವಾ ಏನು ಫೀಸ್ ಇರ್ತದೆ ಅದನ್ನು ಮಾಫಿ ಮಾಡಿದ್ರೆ ಅಷ್ಟು ಕಲಿತಾರಂತ. ಹೇಗಾದ್ರು ಮಾಡಿದ್ರೆ ಊಟದ್ದು ಏನೋ ವ್ಯವಸ್ಥೆ ಮಾಡ್ಕೊಂಡು ಅವ್ರು ಬದುಕ್ತಾ ಇರ್ತಾರೆ. ಅದನ್ನು ಮಾಡೋ ಜೊತೆಗೆ ಇದಷ್ಟು ಮಾಡಿದ್ರೆ ಇನ್ನೂ ಯೋಗ್ಯ ಆಗ್ತದೆ. ಮತ್ತು ರಿಸರ್ವೇಷನ್ದೊಳಗೆ ಮತ್ತು ಇನ್ನೊಂದು ಮಾತು ಭಾಳ ಗಮನಿಸ್ಬೇಕಾಗಿಲ್ಲ, SC ST ಆದಷ್ಟು ಹುಡುಗರು ಮತ್ತು OBC ಸಹಿತ ಹುಡುಗರು ಭಾಳಷ್ಟು ಹುಡುಗರು ಸೆಲೆಕ್ಷನ್ ಆಗೋದು ಭಾಳ ಕಷ್ಟ ಆಗಿದೆ ಅನ್ನೋಂಥದ್ದು ಅಷ್ಟು ಸಹಿತದೆ. ಯಾಕಪ್ಪ ಅಂತಂದ್ರೆ ಆ ಪ್ರಮಾಣದ ವಿದ್ವತ್ತ, ಆ ಪ್ರಮಾಣದ ಜ್ಞಾನ ಇವತ್ತು ಈ ಕೋಚಿಂಗ್ ಕ್ಲಾಸ್ಗಳಿಂದ ಕೆಲವು ಜನ ಸಿಗೋದ್ರಿಂದಾಗಿ ಅಲ್ಲಿ ಸೆಲೆಕ್ಷನ್ ಆಗೋದು ಭಾಳ ಕಷ್ಟ ಅದು ಬಂದ ಮಕ್ಕಳಿಗೆ ಇನ್ನು ಮತ್ತಷ್ಟು ಕಷ್ಟ, ಬದುಕು ನೀಡೋದು ಕಷ್ಟ, ಶಿಷ್ಯ ವೇತನ ಬರೋದು ಕಷ್ಟ. ಶಿಷ್ಯ ವೇತನ ಕೊಡ್ತೀವಪ್ಪ ನಾವು ಮಾಡ್ತೀವಿ ಅಂತ ಹೇಳ್ತಾರೋ ಅದೂ ಇಲ್ಲ. ಮತ್ತು ಫ್ರೀ ಇದಂತೆ ಕನಸಿನ ಮಾತು, ಫ್ರೀಯಾಗಿ ಎಲ್ಲರಿಗೂ ಕಲಿಸ್ಬೇಕಪ್ಪ, ಅವ್ರನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಅದೇನು ಮೋಸ್ಟ್ಲಿ ಆಗಲಿಕ್ಕಿಲ್ಲ ಅನ್ನಿಸ್ತದೆ ಇವರೆಲ್ಲ ಮಾಡೋದು ನೋಡಿದಾಗ. ಅದ್ರ ತಮ್ಮ ಕೆಲಸಕ್ಕಾಗಿ ಸಾಕಷ್ಟು ಖರ್ಚು ಮಾಡ್ಕೊಳ್ತಾರೆ. ನೋಡಿರಿ ಇವತ್ತು ನಮ್ಮ ಸಿದ್ದರಾಮಯ್ಯ ಆಸ್ತಿ 51-52 ಕೋಟಿ ರೂಪಾಯಿ ಆಸ್ತಿ. ಮತ್ತು ಇನ್ನು ಉಳಿದ ಸಚಿವರದ್ದು ಯಾವ ರೀತಿ ಇರಬೇಕು ಅವ್ರದ್ದು. ಇದೆಲ್ಲ ತಮ್ಮ ಬೇಳೆ ಬೇಯಿಸುವ ಸಲುವಾಗಿ ಈ ಒಂದು ಅಧಿಕಾರ ಸದುಪಯೋಗ ಮಾಡ್ಕೊಳ್ತಾರೆ. ಅದು ಶಿಕ್ಷಣಕ್ಕಾಗಿ ಇವರು ಒಂದಿಷ್ಟು ಉನ್ನತ ಶಿಕ್ಷಣಕ್ಕೆ ದುಡ್ಡು ತೆಗೆದಿಟ್ಟಿದ್ರೆ ಏನು ಒಂದು 5,000 ಸಾವಿರ ಕೋಟಿ ದೊಡ್ಡ ಅಮೌಂಟ್ ಏನಲ್ಲ. ಇಲ್ಲಿ ನೋಡಿರಿ, ಒಂದು ಕೇಂದ್ರ ಸರ್ಕಾರದ ಕಾಲೇಜುಗಳು ಕಳೆದ ವರ್ಷ ಬಾಕಿ ಉಳಿಸಿದ ವಿದ್ಯಾರ್ಥಿ ವೇತನ 1,10,00,000 ಇದ್ರೆ ಇನ್ನೊಂದು 67,000 ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರದ ಕಾಲೇಜುಗಳಿಂದ 67,000 ಕೋಟಿ ರೂಪಾಯಿ ಬಾಕಿ ಇದೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಇಲ್ಲೇ ಈ ದುಡ್ಡು ಅಂದ್ರೆ 67,000 ಒಂದು ಜೊತೆಗೆ 1,10,00,000 ಇದು ಬಾಕಿ ಇಟ್ಕೊಂಡಾರ ವಿದ್ಯಾರ್ಥಿಗಳು ಕೊಡುವಂಥದ್ದನ್ನು. ಈ ಭಾಗ್ಯ ಉಳಿಸ್ಕೊಳ್ಳಾರ್ದು ಕೊಟ್ಟಿದ್ರೆ ಅಟ್ಲೀಸ್ಟ್ ಆ ಮಕ್ಕಳ ನೆಮ್ಮದಿಯಿಂದ ಕಲಿಬೋದಿತ್ತು ಅನ್ನೋದು ಇಲ್ಲೊಂದು ನಿಮ್ಗೆ ದಾಖಲೆ ಮೂಲಕ ಹೇಳುವಂಥದ್ದು. ಮತ್ತು ಈ ದಿಶೆಯಲ್ಲಿ ಸರ್ಕಾರವನ್ನು ಎಚ್ಚರಗೊಂಡ
ಮಕ್ಕಳ ವಿದ್ಯಾರ್ಥಿ ವೇತನವನ್ನು ಆದಷ್ಟು ಶೀಘ್ರ ಬಿಡುಗಡೆ ಮಾಡಿ ಅವ್ರ ಎಜುಕೇಷನ್ಗೆ ಹೆಲ್ಪ್ ಆದ್ರೆ ಭಾಳ ಉತ್ತಮ. ಇನ್ನೂ ಹೆಚ್ಚು ಮಾಡಿದ್ರೆ ಉತ್ತಮಕರ. ಆದರೆ ಇದ್ದಿದ್ದೇ ಕೊಡ್ತಾ ಇಲ್ಲ ಸರ್ಕಾರ ಅಂದಾಗ ಅದನ್ನಾದ್ರೂ ಬಿಡುಗಡೆ ಮಾಡಲಿ ಅನ್ನೋದು ಈ ಸಂದರ್ಭದಲ್ಲಿ ಒತ್ತಡ. ಇದು ಇವತ್ತಿನ ವಿದ್ಯಾರ್ಥಿನಿಯರ ಸಂಕಷ್ಟದ ಸ್ಥಿತಿ. ಅದರಲ್ಲೂ ಪ್ರೊಫೆಷನಲ್ ಕೋರ್ಸ್ ವೃತ್ತಿಪರ ಇದು MBBS ಮತ್ತು BEಗಳ ಪರಿಸ್ಥಿತಿ ಹಿಂಗದ. ಇನ್ನು ಉಳಿದವ್ರದಂತೆ ಎಲ್ಲಿ ಅವರು ಇತ್ತೀಚೆಗೆ ಯಾರು ಶಿಷ್ಯವೇತನ ಪಡೆಯೂ ಸಹಿತ ನಾವು ಕೇಳ್ತಾ ಇಲ್ಲ ಅಂತ ಹೇಳ್ತಾ, ಇದನ್ನ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.